ಬೇಸಿಗೆಯಲ್ಲಿ ಹನಿ ನೀರಿಗೂ ಪರದಾಟ. ಬಹುತೇಕ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಇದರಂತೆ ಇಲ್ಲೊಂದು ಗ್ರಾಮದಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಇದೆ. ಆದರೆ ಇದು ಇಡೀ ಗ್ರಾಮಕ್ಕೆ ಅಲ್ಲ, ಅದೇ ಗ್ರಾಮದ ಇನ್ನೊಂದು ಕಡೆ ನೀರು ವ್ಯರ್ಥವಾಗಿ ಹರಿದು ರೋಗ ರುಜಿನ ತರ್ತಾ ಇದೆ. ಹಾಗಾದ್ರೆ ಏನು ಈ ಸಮಸ್ಯೆ ಎಂಬುದಕ್ಕೆ ಈ ವರದಿ ನೋಡಿ. ಒಂದ್ ಕಡೆ ನೀರಿಲ್ಲ, ಇನ್ನೊಂದ್ ಕಡೆ ಇದ್ರೂ ಬಳಸಂಗಿಲ್ಲ. ಕಣ್ಣೆದುರೇ ನೀರು ವ್ಯರ್ಥ ಆಗ್ತಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯ. ರಾಜ್ಯದಲ್ಲಿ ಬಿಸಿಲು ಮಳೆ ಮಧ್ಯೆ ಕೆಲವೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇಅರಳಿಹಳ್ಳಿಯಲ್ಲಿ ನೀರು ಸರಬರಾಜು ಮಾಡಿ ಅಂತ ಒಂದು ಕಡೆ, ಇನ್ನೊಂದು ಕಡೆ ಕೆಟ್ಟೋದ ನಲ್ಲಿಗಳಿಂದ ನೀರು ನಿಲ್ಲಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ವಿಷಯ ಅಂದ್ರೆ ಹಿರೇಅರಳಿಹಳ್ಳಿಯಲ್ಲಿ ಸುಮಾರು 4,000 ಜನರಿದ್ದು ನೀರು ವ್ಯರ್ಥವಾಗಿ ಹರಿತಾ ಇದೆ. ನೀರು ರಸ್ತೆಯಲ್ಲಿ ಹರಿತಾ ಇರೋದ್ರಿಂದ ರಸ್ತೆ ಕೊಳಚೆಯಾಗಿದೆ. ಇದರಿಂದ ರೋಗ ರುಜಿನ ಹರಡುವ ಸಾಧ್ಯತೆ ಇದೆ. ಇನ್ನೊಂದು ಓಣಿಯ ಜನರು 1 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ನೀರು ಸಿಗದೆ ಪರದಾಡ್ತಿದ್ದಾರೆ. ನಮಗೆ ನೀರು ಕೊಡಿ ಅಂತ ಪಕ್ಕದ ಓಣಿಯ ಜನರು ಒತ್ತಾಯಿಸುತ್ತಿದ್ದಾರೆ. ನಮ್ಮ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ. ಹಿರೇಹಳ್ಳಿ ಗ್ರಾಮ ಇದು. ಈ ಏರಿಯಾದಲ್ಲಿ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಇರೋದ್ರಿಂದ ಎಷ್ಟು ದಿವಸ ಆಯ್ತು ಈಗ? ಅದು 2-3 ತಿಂಗಳು. ಹೌದಾ? ಇದು ಯಾವಾಗಲೂ ಇಷ್ಟ ಇರೋದ್ರಿ. ಈ ಗ್ರಾಮಕ್ಕೆ ಕೃಷ್ಣಾ ನದಿಯಿಂದ ನೀರು ಬರ್ತಾ ಇದೆ. ಗ್ರಾಮದಲ್ಲಿರುವ ನಲ್ಲಿಗಳಿಗೆ ಟ್ಯಾಪ್ಗಳಿಲ್ಲ. ಇದರಿಂದ ಯಥೇಚ್ಛವಾಗಿ ನೀರು ಹರಿದು ಹೋಗ್ತಾ ಇದೆ. ಈ ನೀರು ರಸ್ತೆಯ ತುಂಬಾ ಹರಿದು ಈಗ ಕೊಳಚೆ ಪ್ರದೇಶವಾಗಿದೆ. ಹೀಗಾಗಿ ನಲ್ಲಿಗಳಿಗೆ ಟ್ಯಾಪ್ ಹಾಕಿ ನೀರು ಬಾರದ ಪ್ರದೇಶಕ್ಕೆ ನೀರು ಕೊಡಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ನಮ್ಮ ಪಂಚಾಯತಿ ಮುಂದೆ ಸಿಕ್ಕಾಪಟ್ಟೆ ನೀರು ಪೋಲಾಗ್ತದೆ. ಇಂಥ ಬೇಸಿಗೆ ಕಾಲದಲ್ಲೂ ಕೂಡ ಸಿಕ್ಕಾಪಟ್ಟೆ ನೀರು ಪೋಲಾಗ್ತದೆ. ಇದನ್ನು ಕುರಿತು ನಾವು ಪಂಚಾಯತಿಯವರಿಗೆ ಮಾತಾಡಿವಿ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಂದು ಕಡೆ ಅದೇ ಬೇರೆ ಕಡೆ ನೀರಿನ ವ್ಯವಸ್ಥೆ ಇಲ್ಲ, ಆ ಕಡೆ ವ್ಯವಸ್ಥೆ ಮಾಡಿದ್ರೆ ಒಂದು ಸರಿ ಅನಿಸುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಒಂದು 3 ಇಂಚ್ ಮಿನಿಮಮ್ ಅಂದರೂ ಸುಮ್ಮನೆ ವೇಸ್ಟ್ ಆಗಿ ಪೋಲಾಗ್ತಾಯಿದೆ. ಆದ ಕಾರಣ ದಯವಿಟ್ಟು ಪಂಚಾಯತಿಯವರಲ್ಲಿ ಒಂದು ವಿನಂತಿ ಏನಂದರೆ, ಆ ನೀರು ಪೋಲಾಗ್ತಕ್ಕಂಥ ನೀರನ್ನು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಂದು ಕಡೆ ಸುಣ್ಣ, ಇನ್ನೊಂದು ಕಡೆ ಬೆಣ್ಣೆ ಎಂಬಂತಾಗಿದೆ. ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಗಮನ ವಹಿಸಬೇಕೆಂದು ಒತ್ತಾಯ ಕೇಳಿ ಬಂದಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.